ಅಲ್ಲಾಹು ಮನುಷ್ಯನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಅವನನ್ನು ಆರಾಧಿಸಿ ಅವನ ಆದೇಶಗಳನ್ನು ಪಾಲಿಸಿ ಜೀವಿಸಲು. ಈ ಉದ್ದೇಶಕ್ಕಾಗಿ ಅವನು ಪವಿತ್ರ ಗ್ರಂಥಗಳನ್ನು ಮತ್ತು ಪ್ರವಾದಿಗಳನ್ನು ನೇಮಿಸಿದನು. ಮನುಷ್ಯನ ದೇಹಕ್ಕೂ ಬುದ್ಧಿಗೂ ಹಾನಿಯನ್ನುಂಟು ಮಾಡುವ ಎಲ್ಲವನ್ನೂ ಮದ್ಯದಿಂದ ಹಿಡಿದು ಮಾದಕ ದ್ರವ್ಯಗಳವರೆಗೆ ನಿಷೇಧಿಸಲು ಈ ನೇಮಕವಾಗಿತ್ತು. ಅದೇ ಸಮಯದಲ್ಲಿ ಅಲ್ಲಾಹನ ಮೇಲಿನ ನಂಬಿಕೆಯನ್ನು ದೃಢಪಡಿಸಿಕೊಳ್ಳಬೇಕು. ಪ್ರವಾದಿಯ ಕಾಲದಲ್ಲಿ ಮಕ್ಕಾದ ಜನರು ಮದ್ಯವನ್ನು ಮತ್ತು ಮಾದಕ ದ್ರವ್ಯಗಳನ್ನು ವ್ಯಾಪಕವಾಗಿ ಬಳಸುತ್ತಿದ್ದರು. ಇಸ್ಲಾಂ ಈ ವಸ್ತುಗಳನ್ನು ಹಂತಹಂತವಾಗಿ ನಿಷೇಧಿಸಿತು. ಕುರ್ಆನ್ನಲ್ಲಿ ಅಲ್ಲಾಹು ಹೇಳುತ್ತಾನೆ, ಓ ಸತ್ಯವಿಶ್ವಾಸಿಗಳೇ, ಮದ್ಯ ಮತ್ತು ಜೂಜಾಟವು ಶೈತಾನನ ಕೃತಿಗಳಾಗಿವೆ. ಆದ್ದರಿಂದ ನೀವು ಅವುಗಳನ್ನು ತೊರೆಯಿರಿ. ಮದ್ಯವನ್ನು ನಿಷೇಧಿಸಲಾದದ್ದು ಅದರಲ್ಲಿರುವ ಮಾದಕತೆಯ ಕಾರಣದಿಂದಾಗಿ. ಪ್ರವಾದಿಯು ಹೇಳಿದರು, ಎಲ್ಲಾ ದ್ರವ ಮಾದಕ ದ್ರವ್ಯಗಳು ಮತ್ತು ಬುದ್ಧಿಗೆ ಮಾದಕತೆಯನ್ನು ತರುವ ವಸ್ತುಗಳು ಹರಾಮ್ ಆಗಿವೆ. ಆದ್ದರಿಂದ ವಿಷದಂತಹ ದೇಹಕ್ಕೂ ಮನಸ್ಸಿಗೂ ಹಾನಿಕಾರಕವಾದ ಎಲ್ಲವೂ ಹರಾಮಾಗಿದೆ. ಕುರ್ಆನ್ ಸ್ಪಷ್ಟವಾಗಿ ಹೇಳುತ್ತದೆ, ನಿನ್ನ ದೇಹವನ್ನು ನೀನು ನಾಶಕ್ಕೆ ತಳ್ಳಬೇಡ. ವಿಷ ಎಷ್ಟೇ ಸಣ್ಣ ಪ್ರಮಾಣದಲ್ಲಿದ್ದರೂ ದೇಹಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಎಂಬುದರಲ್ಲಿ ಯಾವುದೇ ವಿವಾದವಿಲ್ಲ. ಆದರೆ ಕೆಲವು ಮಹಾನ್ ವ್ಯಕ್ತಿಗಳು ವಿಷವನ್ನು ಸೇವಿಸಿದರೂ ಅಲ್ಲಾಹನ ಕೃಪೆಯಿಂದ ಯಾವುದೇ ಹಾನಿಯಾಗದಿರುವ ಇತಿಹಾಸ ಇಸ್ಲಾಂನಲ್ಲಿ ಇದೆ. ಅಂತಹ ಒಬ್ಬ ವ್ಯಕ್ತಿಯಾಗಿದ್ದವರು ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹು ಅನ್ಹು. ಪರ್ಷಿಯಾದ ಹೀರಾದಲ್ಲಿ ಶತ್ರು ಸೈನಿಕರು ಅವರ ಮುಂದೆ ವಿಷವನ್ನು ತಂದಿಟ್ಟರು. ಅವರು ಹೇಳಿದರು, ನೀನು ಈ ವಿಷವನ್ನು ಕುಡಿದರೆ ಮಾತ್ರ ನಾವು ಶರಣಾಗುತ್ತೇವೆ. ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹು ಅನ್ಹು ಬಿಸ್ಮಿಲ್ಲಾ ಹೇಳಿ ಆ ವಿಷವನ್ನು ಕುಡಿದರು. ಅಲ್ಲಾಹನ ಕೃಪೆಯಿಂದ ಅದು ಅವರಿಗೆ ಯಾವುದೇ ಹಾನಿಯನ್ನುಂಟು ಮಾಡಲಿಲ್ಲ. ಈ ಘಟನೆಯನ್ನು ಇಬ್ನ ತೈಮಿಯ ತಮ್ಮ ಅಲ್ ಫುರ್ಖಾನ್ ಎಂಬ ಗ್ರಂಥದಲ್ಲಿ ದಾಖಲಿಸಿದ್ದಾರೆ. ಇದು ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹು ಅನ್ಹು ಅವರ ಕರಾಮತ್ ಆಗಿದೆ, ಅಂದರೆ ಅಲ್ಲಾಹನ ವಿಶೇಷ ಕೃಪೆ. ಒಂದು ಇಸ್ಲಾಂ ಕ್ರಿಶ್ಚಿಯನ್ ವಾದ ವಿವಾದದಲ್ಲಿ ಈ ಇತಿಹಾಸವನ್ನು ಸುಳ್ಳು ಎಂದು ಕ್ರಿಶ್ಚಿಯನ್ನರು ವಾದಿಸಿದರು. ಅವರು ಮುಸ್ಲಿಮರನ್ನು ಸವಾಲು ಹಾಕಿದರು, ಇದು ನಿಜವಾದರೆ ಈಗ ವಿಷವನ್ನು ಸೇವಿಸಿ ತೋರಿಸಿ. ಆ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ವಿಷವನ್ನು ಸೇವಿಸಿದನು ಮತ್ತು ಅಲ್ಲಾಹನ ರಕ್ಷಣೆಯಿಂದ ಯಾವುದೇ ಹಾನಿಯಾಗದೆ ಬದುಕುಳಿದನು. ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಯಿತು. ಇದನ್ನು ನೋಡುವವರಿಗೆ ಒಂದು ವಿಷಯ ಸ್ಪಷ್ಟವಾಗಿದೆ, ಇಸ್ಲಾಂಗೆ ತರ್ಕಾತೀತವಾದ ಒಂದು ಲೋಕವಿದೆ. ಇಮಾಮ್ ಗಜಾಲಿಯವರು ಹೇಳಿದ್ದಾರೆ, ತರ್ಕಾತೀತವಾದ ಲೋಕವನ್ನು ಅರ್ಥ ಮಾಡಿಕೊಳ್ಳಲು ಅಲ್ಲಾಹನ ಕೃಪೆ ಬೇಕು. ಇಸ್ಲಾಂ ಅನ್ನು ತರ್ಕವಿರಹಿತ ಎಂದು ಟೀಕಿಸುವವರಿಗೆ ಈ ಘಟನೆಗಳು ಒಂದು ಉತ್ತರವಾಗಿವೆ. ವಿಷವು ಸಾಮಾನ್ಯವಾಗಿ ಹರಾಮಾಗಿದೆ, ಏಕೆಂದರೆ ಅದು ದೇಹಕ್ಕೆ ಹಾನಿಯನ್ನುಂಟು ಮಾಡುತ್ತದೆ. ಆದರೆ ಕೆಲವು ವಿದ್ವಾಂಸರು ಹೇಳುವಂತೆ ಅಲ್ಲಾಹನ ಕೃಪೆಯಿಂದ ವಿಷವು ಹಾನಿಯನ್ನುಂಟು ಮಾಡಿದವರಿಗೆ ಅದು ನಿಷೇಧಿತವಲ್ಲ. ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹು ಅನ್ಹು ಅವರಂತಹ ಮಹಾನ್ ವ್ಯಕ್ತಿಗಳ ಇತಿಹಾಸವು ಈ ವಿಭಾಗಕ್ಕೆ ಸೇರಿದೆ. ಈ ಐತಿಹಾಸಿಕ ಘಟನೆಗಳು ಇಸ್ಲಾಂನ ಸತ್ಯತೆಗೆ ಒತ್ತು ನೀಡುತ್ತವೆ. ಇಂತಹ ಕಥೆಗಳನ್ನು ನಾವು ಧಾರ್ಮಿಕ ಕಾನೂನಿಗೆ ವಿರುದ್ಧವಾಗಿ ವ್ಯಾಖ್ಯಾನಿಸಬಾರದು. ಬದಲಿಗೆ ಇಸ್ಲಾಂನ ಮಹತ್ವವನ್ನು ಮತ್ತು ಅಲ್ಲಾಹನ ಕೃಪೆಯನ್ನು ಲೋಕಕ್ಕೆ ತಿಳಿಯಪಡಿಸಬೇಕು.